ಬೆಳಿಗ್ಗೆ ಅಷ್ಟು ಬಿಸಿಲಿರುತ್ತೆ, ಸಡನ್ನಾಗಿ ಮಳೆ ಸ್ಟಾರ್ಟ್ ಆಗ್ಬಿಡುತ್ತೆ. ಯಾವಾಗ ಯಾವ ಥರ ಇರುತ್ತೆ ವೆದರ್ ಅಂತ ಹೇಳೋದಕ್ಕೆ ಆಗೋದಿಲ್ಲ. ನಮ್ಮ ಅಯ್ಯನಗಂತೂ ಬಾಲ್ಕನಿಯಲ್ಲೇ ಕುತ್ಕೊಂಡು ಆಟ ಆಡಬೇಕು. ಜಾಸ್ತಿ ಆಚೆ ಆಡೋದಕ್ಕೆ ಇಷ್ಟಪಡ್ತಾಳೆ. ಅವಳು ಬ್ಯುಸಿ ಆಗಿದ್ದಾಗೆ ನಾನು ಎಲ್ಲ ಕೆಲಸ ಎಲ್ಲ ಮುಗಿಸ್ಕೊಂಡ್ಬಿಡ್ತೀನಿ. ಬೆಳಿಗ್ಗೆಗೆ ನಾಷ್ಟ ಮತ್ತು ಮಧ್ಯಾಹ್ನಕ್ಕೆ ಕೂಡ ಎಲ್ಲ ಮಾಡಿ ಕಿಚನ್ ಕೂಡ ಕ್ಲೀನ್ ಮಾಡ್ಕೊಂಡ್ಬಿಟ್ಟೆ. ಇನ್ನು ಅವಳು ಆಟ ಆಡ್ತಿರ್ತಾಳೆ, ಅಷ್ಟೇ ಸ್ವೆಟ್ ಆಗ್ತಾನೆ ಇರ್ತಾಳೆ. ಹಂಗೆ ಫೇಸ್ ವಾಶ್ ಮಾಡ್ತಾನೆ ಇರ್ತೀನಿ. ಆದ್ರೂ ಕೂಡ ಫೇಸ್ ಎಲ್ಲ ಒಂಥರ ಸ್ವೆಟ್ ಆಗಿ ಕಾಣೋದು, ಆಯಿಲಿ ಆಗಿ ಕಾಣಿಸ್ತಾ ಇರುತ್ತೆ. ಸೊ ಹಾಗಾಗಿ ನಾನು ತುಂಬ ದಿನದಿಂದ ಲಿಟಲ್ ರಿಚುವಲ್ಸ್ ಅವ್ರ ಪ್ರಾಡಕ್ಟ್‌ನ ಯೂಸ್ ಮಾಡ್ತಾ ಇದೀನಿ. ಅದರಲ್ಲೂ ಈ ಫೇಸ್ ವಾಶ್‌ನ ಫೋಮ್ ತುಂಬಾನೇ ಚೆನ್ನಾಗಿರುತ್ತೆ. ಈಸಿಯಾಗಿ ಫೇಸ್ ವಾಶ್ ಆಗುತ್ತೆ. ಮತ್ತೆ ಯಾವುದೇ ಥರ ಡ್ರೈ ಫೀಲ್ ಆಗೋದು ಮತ್ತೆ ಯಾವುದೇ ಥರ ಇರಿಟೇಷನ್ ಆಗೋದಿಲ್ಲ. ಒಂಥರ ತುಂಬ ಸ್ಕಿನ್‌ನ ಮಾಯ್ಶ್ಚರ್ಡ್ ಆಗಿಟ್ಟಿರುತ್ತೆ. ಸೊ ಹಾಗೆ ಎಷ್ಟೊಂದು ಬೇರೆ ಫೇಸ್ ವಾಶ್ ಎಲ್ಲ ಟ್ರೈ ಮಾಡಿದ್ದೆ. ಅದು ಸ್ವಲ್ಪ ಡ್ರೈ ಅನಿಸ್ತಾ ಇತ್ತು. ಸೊ ಹಾಗಾಗಿ ನಾನು ಇದನ್ನೇ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಹಾಗೆ ನಿಮಗೆ ಗೊತ್ತಾ, ಮಕ್ಕಳ ಸ್ಕಿನ್ನಲ್ಲಿ ಮೈಕ್ರೋಬಯೋಮಿನ್ ಅನ್ನೋದು ಒಂದಿರುತ್ತೆ. ಅದು ಗುಡ್ ಬ್ಯಾಕ್ಟೀರಿಯಾ ಆಗಿರುತ್ತೆ. ಅದು ಮಕ್ಕಳ ಸ್ಕಿನ್ನ ತುಂಬಾನೇ ಪ್ರೊಟೆಕ್ಟ್ ಮಾಡುತ್ತೆ. ಹಾರ್ಶ್ ಕೆಮಿಕಲ್ಸ್ ಯೂಸ್ ಮಾಡೋದ್ರಿಂದ ಗುಡ್ ಬ್ಯಾಕ್ಟೀರಿಯಾಗೆ ಪ್ರಾಬ್ಲಮ್ ಆಗುತ್ತೆ. ಹಾಗೆ ಈ ಲಿಟಲ್ ರಿಚುವಲ್ಸ್ ಪೋಸ್ಟ್ ಬಯೋಟಿಕ್ ಫೇಸ್ ಕ್ರೀಮ್ ಇದು ಗುಡ್ ಬ್ಯಾಕ್ಟೀರಿಯಾನ ಫರ್ಮೆಂಟ್ ಮಾಡಿ ಒಂದು ಬೇಬಿ ಸ್ಕಿನ್ಗೆ ತುಂಬಾ ಬ್ಯಾರಿಯರ್ ಆಗಿ ವರ್ಕ್ ಮಾಡುತ್ತೆ. ತುಂಬ ಸ್ಟ್ರಾಂಗ್ ಆಗಿ ಮತ್ತು 48 ಅವರ್ಸ್ ಆಗಿ ಹೈಡ್ರೇಟ್ ಆಗಿಟ್ಟಿರುತ್ತೆ ಸ್ಕಿನ್ನ. ಅಪ್ಲಿಕೇಶನ್ ಕೂಡ ತುಂಬಾ ಈಸಿ ಆಗಿರುತ್ತೆ. ನನಗೆ ತುಂಬಾ ಪರ್ಸ್ನಲಿ ಇಷ್ಟ ಆಗಿತ್ತು. ಯಾಕಂದರೆ ಇದು ತುಂಬಾ ಲೈಟ್ ವೇಟ್ ಆಗಿರುತ್ತೆ, ನಾನ್ ಸ್ಟಿಕ್ಕಿ, ಡೈಲಿ ಯೂಸ್ ಮಾಡೋದಕ್ಕೂ ತುಂಬಾ ಈಸಿ ಆಗಿರುತ್ತೆ. ಮಕ್ಕಳ ಸ್ಕಿನ್ಗೆ ಸಾಫ್ಟ್ ಕಾಮ್ ಆಗಿ ಹೈಡ್ರೇಟ್ ಆಗಿಟ್ಟಿರುತ್ತೆ. ಸೊ ನಾನು ಜೆನ್ಯೂನ್ ಆಗಿ ಈ ಪ್ರಾಡಕ್ಟ್ನ ತುಂಬಾ ಇಷ್ಟಪಡ್ತೀನಿ. ಚೆನ್ನಾಗಿದೆ, ರೆಗ್ಯುಲರ್ ಆಗಿ ಕೂಡ ಯೂಸ್ ಮಾಡ್ತಿದ್ದೀನಿ. ಮತ್ತೆ ಸ್ವಲ್ಪ ಹೊತ್ತು ಆಟ ಆಡಿದ್ಲು. ಹಾಗೆ ಅವಳಿಗೆ ಊಟ ಎಲ್ಲ ಮಾಡಿಸಿ ಮುಗಿಸಿದೆ. ಹಾಗೆ ನೀವು ಏನಾದರೂ ಈ ಫೇಸ್ ಕ್ರೀಮ್ ಮತ್ತು ಫೇಸ್ ವಾಶ್ನ ಪರ್ಚೇಸ್ ಮಾಡಬೇಕು ಅಂದರೆ ಕಮೆಂಟಲ್ಲಿ ಲಿಂಕ್ ಅಂತ ಕಮೆಂಟ್ ಮಾಡಿ. ಈ ಪ್ರಾಡಕ್ಟ್ ಲಿಂಕ್ನ ನಾನು ನಿಮಗೆ DM ಮಾಡ್ತೀನಿ.